ಹಾಯ್ ಫ್ರೆಂಡ್ಸ್, ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನಗೆ ನನ್ನ ಸೀಮಂತದಲ್ಲಿ ಸಿಕ್ಕಿದ ಗಿಫ್ಟ್ಗಳನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಹೇಳ್ಕೊಳ್ಳೋಣ ಅಂತ ಬಂದೆ. ತುಂಬ ಸ್ಯಾರಿ ಕಲೆಕ್ಷನ್ ಸಿಕ್ತು, ಇಷ್ಟನೂ ಆಯಿತು. ನಾನು ಅಂದ್ಕೊಂಡಿದ್ದಕ್ಕಿಂತ ನನ್ನ ಸೀಮಂತ ತುಂಬ ಚೆನ್ನಾಗಾಯಿತು. ಅದಕ್ಕೆ ಶಿವವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ತುಂಬ ಕಲೆಕ್ಷನ್ಸ್ ಇದೆ. ಅದರಲ್ಲಿ ಬಳೆಗಳ ಕಲೆಕ್ಷನ್ ಜಾಸ್ತಿ ಆಯಿತು. ಬಂದವರೆಲ್ಲ ಬಳೆ ತೊಡಿಸ್ತಿದ್ರಲ್ವ, ಅದಕ್ಕೆ ತುಂಬ ಕಲರ್ಫುಲ್ ಬಳೆಗಳು ಸಿಕ್ತು. ಬಳೆಗಳಾದಮೇಲೆ ನಮ್ಮ ಫ್ರೆಂಡ್ ಅವರೊಬ್ಬರು ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ. ದಿನ ಇದನ್ನು ನೋಡಿ ಅಂತ ಹೇಳಿಬಿಟ್ಟೆ ಕೊಟ್ಟಿದ್ದರು. ನಾವು ಕಪಲ್ ಫೋಟೋ ಅಂದ್ಕೊಂಡ್ವಿ, ನೋಡಿದ್ರೆ ಇದು ಬುದ್ಧದ ಫೋಟೋ. ತುಂಬ ಖುಷಿ ಆಯಿತು. ಗೋಡೆಗೆ ಹಾಕಿದಾಗ ಅದನ್ನು ನೋಡಿದಾಗ ಒಂಥರ ಸಂತೋಷ ಅನಿಸುತ್ತೆ, ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ನೆಕ್ಸ್ಟ್ ಗಿಫ್ಟ್ ಓಪನ್ ಮಾಡೋಣವಾ? ಇದು ಪಿಂಕ್ ಕಲರ್ ಬಾಕ್ಸು. ಇದರೊಳಗೆ ಬ್ಯಾಂಗಲ್ಸ್ ಇತ್ತು, ಅಂದರೆ ಸ್ಟೋನ್ ವರ್ಕ್ ಇರೋ ಬ್ಯಾಂಗಲ್ಸು. ಗ್ರೀನ್ ಕಲರ್ ಮತ್ತು ಬ್ಲೂ ಕಲರ್ ಇತ್ತು ಕಾಂಬಿನೇಷನು. ತುಂಬ ಚೆನ್ನಾಗಿತ್ತು, ಇಷ್ಟನೂ ಆಯಿತು. ಆಮೇಲೆ ಇನ್ನೊಂದು ಏನಂದರೆ, ನನ್ನ ಸೀಮಂತದಲ್ಲಿ ಯಾರು ಏನನ್ನು ಕೊಟ್ಟರು ಅನ್ನೋದೇ ಜ್ಞಾಪನ ಇಲ್ಲ. ಯಾಕಂದರೆ ಬೇಗ ಬರ್ತಿದ್ರು, ಕೊಡ್ತಿದ್ರು, ತೊಗೊಂಡು ಫೋಟೋಸ್ ಇಡ್ಸೋ ಅಷ್ಟರಲ್ಲಿ ಮರ್ತೇ ಹೋಗ್ಬಿಟ್ಟಿತ್ತು. ತುಂಬ ದಿನ ಆದಮೇಲೆ ಓಪನ್ ಮಾಡ್ತಿರೋದಕ್ಕೆ ನನಗೂ ಸ್ವಲ್ಪ ಕನ್ಫ್ಯೂಸ್. ಅಂದರೆ 2-3 ಡೇಸ್ ಆದಮೇಲೆ ನೋಡ್ತಿದ್ದೆ ಅಲ್ವಾ, ಯಾರು ಕೊಟ್ಟರು ಅಂತಲೇ ಗೊತ್ತಾಗಲಿಲ್ಲ. ಆದ್ರೂ ಈ ಗಿಫ್ಟ್ ಕೊಟ್ಟಿದ್ದು ನನ್ನ ತಂಗಿ ಫ್ರೆಂಡು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ, ಅವರಿಬ್ಬರು ಅಕ್ಕ ತಂಗಿಯರು. ಸೊ 2 ಗಿಫ್ಟ್ ಕೊಟ್ಟಿದ್ದರು. ಒಂದು ಬೇಬಿ ಗಿಫ್ಟ್ ಪ್ಯಾಕು, ಇನ್ನೊಂದು ಬ್ಯಾಂಗಲ್ಸು, 2 ಸೇರಿ ಕೊಟ್ಟಿದ್ದರು. ತುಂಬ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟು ಇನ್ನೊಂದು ಗಿಫ್ಟ್ ನೋಡೋಣ. ಅದರಲ್ಲಿ ಸ್ಯಾರಿ ಕೊಟ್ಟಿದ್ದರು ಮತ್ತು ಇನ್ನೊಂದು ಗಿಫ್ಟ್ ಬಾಕ್ಸ್ ಇತ್ತು. ಇದು ನಮ್ಮ ಓನರ್ ಆಂಟಿ ಕೊಟ್ಟಿದ್ದು ಅನಿಸುತ್ತೆ. ಓಪನ್ ಮಾಡ್ತಿದ್ದೆ, ನೋಡಿದ್ರೆ ಇದು ಬಳೆ ಹಾಕ್ತೀವಲ್ಲ, ಪೌಚು. ಆ ಪೌಚು ನನಗೆ ತುಂಬ ಇಷ್ಟ ಆಯಿತು. ಬಟ್ ಏನಂದ್ರೆ ಪಾಪ ಅವರು ಒಳಗಡೆ ಬಳೆ ಇಟ್ಟಿದ್ದಾರೆ. ನಾನು ಅದನ್ನು ಓಪನ್ನೇ ಮಾಡಿ ನೋಡಿದ್ದಿಲ್ಲ. ಜಸ್ಟ್ ಹಿಂಗೆ ಮೇಲೆ ಓಪನ್ ಮಾಡಿದ್ದೀನಿ, ಇದು ಪೌಚ್ ಕೊಟ್ಟಿದ್ದಾರೆ ಅಂತೇಳಿ ಖುಷಿ ಪಟ್ಟಿದ್ದೀನಿ. 3 ಡೇಸ್ ಆದಮೇಲೆ ಗೊತ್ತಾಯಿತು. ನೆಕ್ಸ್ಟ್ ಗಿಫ್ಟ್ ಬಾಕ್ಸ್ ನೋಡೋಣ. ಈ ಬಾಕ್ಸ್ ಓಪನ್ ಮಾಡಬೇಕಾದ್ರೆ ನನಗೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಇತ್ತು, ಏನಿರ್ಬೋದು ಇದು ಅಂತ. ಸರಿ, ಓಪನ್ ಮಾಡಿದ್ರೆ ಗೊತ್ತಾಗತ್ತಲ್ವ, ಸರಿ ಅಂತ ರ್ಯಾಪರ್ ಓಪನ್ ಮಾಡಿದೆ. ರ್ಯಾಪರ್ ಓಪನ್ ಮಾಡ್ತಿದ್ದಂಗೆ ನನಗೆ ಇದು ಶಾಕ್ ಆಯಿತು. ಹಾಟ್ ಬಾಕ್ಸ್ ಏನಾ, ನಿಜನಾ ಅಂತ. ಆಮೇಲೆ ನಾನು ನನ್ನ ತಂಗಿರ ಹತ್ರ ಹೇಳ್ತಿದ್ದೆ, ಹಾಟ್ ಬಾಕ್ಸ್ ಅಂತ. ಅದರಲ್ಲಿ ಕ್ಯೂಟಾಗಿರೋ ಲಿಟ್ಲ್ ಲಾರ್ಡ್ ಕೃಷ್ಣ ಇದ್ದರು, ತುಂಬ ಚೆನ್ನಾಗಿದ್ದರು. ಸೊ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಕೃಷ್ಣ ನಮ್ಮ ಮನೆಗೆ ಬಂದಿದ್ದಾನೆ ಅಂತ ಅರ್ಥ. ಆಮೇಲೆ ನೆಕ್ಸ್ಟ್ ಗಿಫ್ಟ್ ಬಂದು ಗೋಲ್ಡ್ ಜ್ಯುವೆಲರಿ. ನಮಗೆ ಬೇಕಾದವರೊಬ್ಬರು ಇದನ್ನು ಪ್ರೆಸೆಂಟ್ ಮಾಡಿದರು. ರಿಂಗ್ ತುಂಬ ಚೆನ್ನಾಗಿತ್ತು. ಇದೇ ಥರ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಮುಗೀತು. ಬಾಯ್.